ಎಲ್ಲರಿಗೂ ನಾನಿವತ್ತೊಂದು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಮಸಾಲ ಪುಡಿ ಮಾಡ್ತಾ ಇದ್ದೇನೆ. ಒಂದು 15-20 ನೆಲ್ಲಿಕಾಯಿ ಇತ್ತು. ನಾನು ಸ್ವಲ್ಪ 10-15 ಮೆಣಸನ್ನು ಹುರಿತೇನೆ, ಬಿಸಿ ಮಾಡ್ತೇನೆ. ಉಪ್ಪಿನಕಾಯಿ ಮಾಡುವಾಗ ಮಸಾಲ ಪುಡಿ ಹಾಕುವುದನ್ನು ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಡಬೇಕು. ನೀರಿನ ಪಸೆ ಎಲ್ಲ ಇರಬಾರ್ದು. ನೀರಿನ ಪಸೆ ಎಲ್ಲ ಇದ್ದರೆ ಉಂಟಲ್ಲ ಉಪ್ಪಿನಕಾಯಿ ಹಾಳಾಗ್ತದೆ. ಪುಡಿ ಮಾಡಿ ಒಂದು 2 ಸ್ಪೂನು ಜೀರಿಗೆ ಹಾಕಬೇಕು. ಮತ್ತು ಮೆಂತ್ಯ ಒಂದು ಸ್ವಲ್ಪ 1.5 ಸ್ಪೂನು, ಸಾಸಿವೆ ಒಂದು 2 ಸ್ಪೂನು, ಮತ್ತು ಇದು ಕರಿಮೆಣಸು ಇದನ್ನು ಸ್ವಲ್ಪ ಹಾಕಿ. ನಾನು ಯಾಕೆಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಮೆಣಸು ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ನನಗೆ ಖಾರ ಕಡಿಮೆ ಬೇಕು ಅಂತ. ಕಾಯನ್ನು ನಾವು ಚೆನ್ನಾಗಿ ತೊಳೆದು ಅದನ್ನು ನಾವು ಸ್ವಲ್ಪ ಬೇಯಿಸಬೇಕು. ಬೇಯಿಸಿ ಸೆಕೆ ಬರುವ ತನಕ ಬೇಯಿಸಬೇಕು. ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಬೇಕು. ಅದೇ ನೀರಲ್ಲಿ ನಾವು ಮಸಾಲ ಪುಡಿ ತಯಾರು ಮಾಡಬೇಕು, ಬೇರೆ ನೀರು ಯೂಸ್ ಮಾಡಲಿಕ್ಕೆ ಇಲ್ಲ. ನೀರು ಸ್ವಲ್ಪ ಸಹ ಹಾಕಬಾರ್ದು, ಹಾಳಾಗ್ತದೆ. ನೆಲ್ಲಿಕಾಯಿಗೆ ಇಷ್ಟು ಮಸಾಲ ರೆಡಿ ಮಾಡಿದೆ ಉಪ್ಪಿನಕಾಯಿ.